ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ಸೊ ಈ ದಿನ ನಾವು ಯಾವ ವಿಷಯವನ್ನ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ನಮಸ್ತೆ ಲಿಂಗಯ್ಯ ಅವರು, ಭಾಗ್ಯ ಲಿಂಗಯ್ಯ ಅವರು, ಎಲ್ಲಿಂದ ಜಾಯಿನ್ ಆಗಿದ್ದೀರಾ ನೀವು? ಹರೇ ರಾಮ ಹರೇ ಕೃಷ್ಣ. ನಮಸ್ತೆ ಮೇಡಮ್. ನಮಸ್ತೆ. ಮಂಡ್ಯ ಜಿಲ್ಲೆ ಗಿಂಡೆವಸಳ್ಳಿ ಅಂತ ಹೇಳಿ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವುದರ ವಿಷಯ ಬಗ್ಗೆ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ರೇಖಿಯ ಪಂಚತತ್ವಗಳು. ಪ್ರತಿಯೊಬ್ಬರೂ ಕೂಡ ಅನುಸರಿಸಬೇಕಾದಂತಹ ಸಿಂಪಲ್ ಆಗಿ ಸರಳವಾಗಿರುವಂತಹ 5 ತತ್ವಗಳು ಯಾವುದು ಅಂತ ಹೇಳಿದ್ರೆ, ಯಾಕೆ ಈ ತತ್ವಗಳನ್ನ ನಾವು ಫಾಲೋ ಮಾಡ್ಬೇಕು, ಆ ತತ್ವಗಳು ಯಾವ್ಯಾವುದು ಅಂತ ಮುಂಚೆ ನಿಮ್ಗೆ ಹೇಳ್ತೀನಿ ನೋಡಿ. ಮೊದಲನೇದೇನು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಕೋಪ ಮಾಡೋದಿಲ್ಲ. ಇದು ಮೊದಲನೇ ತತ್ವ. ಎರಡನೇ ತತ್ವ, ಇವತ್ತು ಒಂದು ದಿನ, ಈ ದಿನ ನಾನು ಚಿಂತೆ ಮಾಡೋದಿಲ್ಲ. ಮೂರನೇದು ಯಾವುದು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಕೃತಜ್ಞನಾಗಿರುತ್ತೇನೆ. ನಾಲ್ಕನೇದೇನು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ಐದನೇದೇನು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಎಲ್ಲಾ ಪ್ರಾಣಿಗಳ ಮೇಲೆ ಕರುಣಾಮಯಿಯಾಗಿರ್ತೇನೆ. 5 ನಾವು ಫಾಲೋವನ್ನ ಮಾಡ್ಕೊಳ್ತಾ ಇರ್ಬೇಕು. ನಮ್ಮಲ್ಲಿ ಪಂಚಭೂತಗಳು, ಪಂಚಕೋಶಗಳು, ಹಾಗೆ ಪಂಚತತ್ವಗಳು. ಸರಳವಾಗಿರುವಂತಹ ಈ ತತ್ವಗಳನ್ನ ನಾವು ಯಾಕೆ ಪಾಲನೆ ಮಾಡ್ಬೇಕು, ಅದ್ರಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಸರಳವಾಗಿ ನಮ್ಮ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಬಹುದು ಅನ್ನೋದು ನೋಡ್ಬೇಕಾಗುತ್ತೆ ನೋಡಿ. ಇವತ್ತೊಂದು ದಿನ ನಾನು ಕೋಪ ಮಾಡ್ಕೊಳಲ್ಲ. ಕೋಪ ಮಾಡ್ಕೊಂಡಾಗ ಏನಾಗುತ್ತೆ ಹೇಳಿ, ಅದು ಪಾಯ್ಸನ್ ಇದ್ದ ಹಾಗೆ, ನಿಮ್ಮನ್ನು ಹಾಳು ಮಾಡುತ್ತೆ. ನೀವ್ ಯಾರ ಮೇಲೆ ಕೋಪ ಮಾಡ್ಕೊಳ್ತೀರಾ ಅವ್ರ ಮೇಲೂ ನಿಮ್ಮ ಬಾಂಧವ್ಯವನ್ನ ಹಾಳಾಗುತ್ತೆ, ಹೌದಲ್ವಾ? ನಿಮ್ಮ ಶರೀರದ ಎಲ್ಲ ಶಕ್ತಿ ನಿಮ್ಗೇನಾಗುತ್ತೆ, ಕೋಪದಲ್ಲಿ ನಾವು ವ್ಯಯ ಮಾಡ್ಬಿಡ್ತೀವಿ, ಖರ್ಚು ಮಾಡಿ ಎಲ್ಲ ಖಾಲಿ ಮಾಡ್ಕೊಂಡ್ಬಿಡ್ತೀವಿ ನಾವು. ಎಷ್ಟು ಅಪಾಯಕಾರಿ ನೋಡಿ ನಾವು ಕೋಪ ಮಾಡ್ಕೊಳ್ಳೋದು. ನಾವೇನ್ ಮಾಡ್ತೀವಿ, ನನ್ನ ಎಮೋಷನ್ಸ್ ನನ್ನ ಭಾವನೆಗಳನ್ನೆಲ್ಲಾನು ಒಟ್ಟಿಗೆ ನಾನು ಹೇಳಿ ನಾನು ಖಾಲಿ ಮಾಡ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಳ್ತೀವಿ ನಾವು. ಕೆಂಡನ ನಾವು ಮಡ್ಲಲ್ಲಿ ಇಟ್ಕೊಂಡಾಗ ಸುಡೋದು ಯಾರಿಗೆ? ಅವರಿಗೆ ಜಾಸ್ತಿ ಸುಡುತ್ತಾ, ನಮಗೆ ಜಾಸ್ತಿ ಸುಡುತ್ತಾ? ನಮಗೆ ಜಾಸ್ತಿ ಸುಡುತ್ತೆ. ಕೋಪವನ್ನ ಮಾಡ್ಕೊಂಡಾಗ ಅಷ್ಟು ವಿಷಾಕಾರಿಯಾಗಿ ಅದು ನಮ್ಮನ್ನ ಹಾಳು ಮಾಡ್ದಾಗ ನಾವೇನ್ ಮಾಡ್ತೀವಿ, ನಾವು ಮುಂದೇನು ಯೋಚನೆ ಮಾಡಲ್ಲ, ಮುಂದೆ ಏನಾಗುತ್ತೆ ಅಂತಾನು ಯೋಚನೆ ಮಾಡಲ್ಲ, ಈ ಕ್ಷಣದಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ನಾವು ಯೋಚನೆ ಮಾಡಲ್ಲ, ಹೌದಲ್ವಾ? ಅವಾಗ ಏನಾಯ್ತು, ನಾವು ಎಷ್ಟೇ ಪ್ರೀತಿಯಿಂದ
ಎಷ್ಟೇ ನಾವು ಸಂಬಂಧಗಳನ್ನ ಉಳಿಸ್ಕೊ ಬಂದಿದ್ರು ಕೂಡ ಒಂದು ಕ್ಷಣದಲ್ಲಿ ಕೋಪ ಬರೋದು ಒಂದು ಕ್ಷಣ. ಆದ್ರೆ ಸಂಬಂಧನ ಎಷ್ಟು ವರ್ಷದಿಂದ ನಾವು ಉಳಿಸ್ಕೊ ಬಂದಿರ್ತೀವಿ, ಹೌದಲ್ವಾ? ಎಷ್ಟು ಪ್ರಯತ್ನ ಮಾಡಿ, ಎಷ್ಟೆಲ್ಲ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು, ಹೊಂದಾಣಿಕೆ ಮಾಡ್ಕೊಂಡು, ಕೆಲವೊಮ್ಮೆ ಕ್ಷಮೆಯನ್ನ ಮಾಡ್ಕೊಂಡು, ಹೌದಲ್ವಾ, ಉಳಿಸ್ಕೊಂಡ್ ಬಂದಿರ್ತೀವಿ. ಇವತ್ತೊಂದು ದಿನ ನಾವು ವರ್ಷಾನ್ಗಟ್ಲೆ ನಾವು ಮಾಡ್ತಾ ಇಲ್ಲ ತಪಸ್ಸನ್ನ. ಜಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಇವತ್ತೊಂದು ದಿನ ನಾನು ಕೋಪನ ನಾನು ಕಡಿಮೆ ಮಾಡ್ಕೊಳ್ತೀನಿ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ರೆ ಆಟೋಮ್ಯಾಟಿಕಲಿ ನಮ್ಮಲ್ಲಿ ಏನಾಗುತ್ತೆ ಹೇಳಿ? ನಮ್ಮಲ್ಲಿ ತಾಳ್ಮೆ ತನಗೆ ತಾನೇ ಬೆಳ್ಕೊಳ್ಳೋಕೆ ಶುರು ಮಾಡುತ್ತೆ. ಒಂದು ಅವೇರ್ನೆಸ್, ಒಂದು ಜಾಗೃತಿ ನಮ್ಮ ಮನಸ್ಸಿನೊಳಗಡೆ ನಾವು ಬೀಜವನ್ನ ಬಿತ್ತಿದ್ರೆ, ಹೌದಲ್ವಾ? ಮತ್ತೆ ಸ್ವೀಕಾರ ಮಾಡ್ಕೊಳ್ತೀವಿ. ಅವ್ರು ತಪ್ಪು ಮಾಡಿದ್ರು ನಾವೇನ್ ಮಾಡ್ತೀವಿ? ಒಪ್ಕೊಳ್ತೀವಿ. ತಪ್ಪು ಮಾಡಿದ್ಯಲ್ಲಪ್ಪ, ಸರಿ ಬಿಡು ಅನ್ನುವ ಮನೋಭಾವ, ಎಲ್ಲರನ್ನು ಸ್ವೀಕಾರ ಒಪ್ಪಿಕೊಳ್ಳುವಂಥದ್ದು. ಯಾಕಂದ್ರೆ ಎಲ್ಲರೂ ಕೂಡ 100% ಪರ್ಫೆಕ್ಟ್ ಅಲ್ಲ. ಸ್ವೀಕಾರ ಮಾಡುವಂತ ಮನೋಭಾವನೆ ನಮ್ಗೆ ಬರುತ್ತೆ. ಕೋಪವನ್ನ ಕಡಿಮೆ ಮಾಡ್ಕೊಂಡ ತಕ್ಷಣ ಕರುಣೆ ನಮ್ಮ ಒಳಗಡೆ ನಮಗೆ ಅರಿವಿಲ್ದಂಗೆ ಪ್ರಾರಂಭ ಆಗೋದಿಕ್ಕೆ ಶುರುವಾಗುತ್ತೆ. ನೋಡಿ, ಎಷ್ಟು ನಮ್ಗೆ ಇನ್ನು ಒಂದು ದಿನ ಕೂಡ ಇದ್ರ ಬಗ್ಗೆ ಮಾತಾಡ್ಬೋದು ನಾವು. ನಿಮ್ಗೆ ಸರಳವಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಕೋಪ ಯಾರಿಗ್ ಬರಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಬರುತ್ತೆ. ಈಗ ನಾವು ಸನ್ಯಾಸಿಗಳಾಗಿರ್ತಾರೆ ಅಂತ ಅನ್ಕೊಳ್ಳಿ, ಗುರುಗಳಾಗಿರ್ತಾರೆ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಕೋಪ ಬರಲ್ವಾ? ಅವ್ರಿಗೆ ಕೆಲ್ಸಗಳಾಗಿಲ್ಲ ಅಂತ ಹೇಳಿದ್ರೆ ಹೇಗೆ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ರೆ, ಆ ತೀವ್ರತೆ ಇದೆಯಲ್ಲ. ಈಗ ನಾವು ಕೋಪ ಬಂದಾಗ ಏನ್ ಮಾಡ್ತೀವಿ? ಪ್ರತಿ ಸಲ ಅವ್ರ ಮುಖ ನೋಡಿದಾಗೆಲ್ಲ ನಮ್ಗೆ ನೆನಪಾಗುತ್ತೆ, ಆ ದಿನ ಪೂರ್ತಿ ಎಲ್ಲ ನೆನಪಾಗುತ್ತೆ. ವರ್ಷ ಅಲ್ಲ, ಆ ಘಟನೆಯನ್ನ ಇಟ್ಕೊಂಡು ನಾವು ಜೀವನ ಪರ್ಯಂತ ನಾವು ಅದನ್ನ ನಮ್ಮ ಮನಸ್ಸೊಳಗಡೆ ಇಟ್ಕೊಂಡಿರ್ತೀವಿ ಅಲ್ವಾ? ನಿಮ್ಗೆ ಅರಿವಿಗೆ ಬಂದಾಗ ನೀವೇನ್ ಮಾಡ್ತೀವಿ? 10 ನಿಮಿಷ ಇರುತ್ತೆ, ಅರ್ಧ ಗಂಟೆ ಇರುತ್ತೆ. ಈಗ ನೀವು ದಿನ ಪೂರ್ತಿ ಇರುತ್ತೆ ಕೋಪ ಅನ್ಕೊಡಿ, ಅದು ನಿಮ್ಗೆ ಎಷ್ಟು ಬರುತ್ತೆ? ಹಾಫ್ ಡೇಗೆ ಬಂದ್ ನಿಲ್ಲುತ್ತೆ. ಹಾಫ್ ಡೇ ಇರೋದು ಏನಾಗುತ್ತೆ? ಹೌದಲ್ವಾ? ಸ್ವಲ್ಪ ಸಮಯಕ್ಕೆ ಬಂದು ನಿಂತ್ಕೊಳ್ತೀರಾ, ಸ್ವಲ್ಪ ಸಮಯಕ್ಕೆ ಬಂದು 1 ಅವರ್ಗೆ ಬರ್ತೀರಾ, 1 ಅವರ್ಗೆ ಬಂದು, ಅರ್ಧ ಗಂಟೆಗೆ ಬಂದು, ಒಂದು 10 ನಿಮಿಷದಲ್ಲಿ ಕೋಪ ಬರುತ್ತೆ, 5 ನಿಮಿಷದಲ್ಲಿ ನಿಮ್ ಕೋಪ ಹೊರಟೋಗುತ್ತೆ. ಅದು ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನ ನಿಮ್ಗೆ ಮಾಡೋಲ್ಲ. ಅದ್ ಹೇಗಾಗುತ್ತೆ? ಒಂದೇ ದಿನದಲ್ಲಿ ಪರಿವರ್ತನೆ ಆಗ್ಬಿಡುತ್ತಾ? ಇಷ್ಟೊಂದು ಕಸಗಳನ್ನ ತುಂಬಿಕೊಂಡಿರ್ತೀವಲ್ವಾ ನಾವು. ಅದಕ್ಕೆ ಸಾಧನೆಯನ್ನ ದಿನ 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 ನಾವು ಅದನ್ನ ಅಭ್ಯಾಸ ಮಾಡ್ತಾ 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 ನಾವು 5 ನಿಮಿಷಕ್ಕೆ ಬಂದು ನಾವು ನಿಂತ್ಕೊಳ್ತೇವೆ. ಆಗ ನಾಳೆಯಿಂದ ನಮ್ಗೆ ಕೋಪನೇ ಬರಲ್ವಾ ಮೇಡಮ್ ಅಂತ ಕೇಳ್ಬೋದು ನೀವು. ಹೌದಲ್ವಾ? ಕೋಪ ಬರುತ್ತೆ, ಆದ್ರೆ ಅದನ್ನ ಕೋಪ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗಳನ್ನ ಕಡಿಮೆ ಮಾಡ್ಕೊಳ್ತೀವಿ, ಸನ್ನಿವೇಶಗಳನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ತೀವಿ. ಇದು 1ನೇ ತತ್ವ. 2ನೇ ತತ್ವ ಯಾವುದು? ನಿಮ್ಗೆ ಆಲ್ರೆಡಿ ಹೇಳ್ದಾಗೆ, ಈ ಒಂದು ದಿನ ಚಿಂತಿಸುವುದಿಲ್ಲ. ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ವರಿ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ನೀವು ಚಿಂತೆ ಮಾಡಿಲ್ಲ. ಚಿಂತೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ನಾವು? ಇಲ್ಲ ಅಂದ್ರೆ ಹಳೇದು, ಅವ್ರು ಹೀಗೆ ಮಾಡಿದ್ರು, ಅದಾಗಾಯ್ತು, ನನ್ಗೆ ಈ ತರ ತೊಂದರೆ ಮಾಡಿದ್ರು, ನನ್ಗೆ ಈ ತರ ದ್ವೇಷ ಕೊಟ್ರು, ನನ್ಗೆ ಈ ತರ ಅವಮಾನ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ. ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಭವಿಷ್ಯದಲ್ಲಿ, ಅಯ್ಯೋ ನನ್ ಮನೆ ಕಟ್ಟಬೇಕಿತ್ತು, ನಾನ್ ದುಡ್ಡು ಉಳಿಸ್ಬೇಕು, ನಾನು ಮಕ್ಕಳಿಗೆ ಓದಿಸ್ಬೇಕು, ಅಥವಾ ನನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು, ನಾನು ಅದನ್ನ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತೇಳಿ ಮುಂದಿನ ಭವಿಷ್ಯದ ಬಗ್ಗೆ ನಾವು ಚಿಂತೆ ಮಾಡ್ಕೊಂಡು ಕೂತಿರ್ತೀವಿ ನಾವು. ಹೌದಲ್ವಾ? ನಾವ್ ಇದೇ ಕೆಲಸ ತಾನೇ ಮಾಡ್ತಾ ಇರೋದು. ನಮ್ಮ ಅತ್ತೆ, ನಮ್ಮ ಮಾವ, ಅಥವಾ ನನ್ನ ಮಗಳು, ನನ್ನ ಹೆಂಡತಿ ಈ ತರ ಮಾಡಿದರೆ, ಆ ತರ ಮಾಡಿದರೆ, ನನ್ ಮದ್ವೆ ಆದಾಗ ಹಾಗೆ ಹೀಗೆ, ನಾನ್ ಚಿಕ್ಕವಳಿದ್ದಾಗ, ನಾನು ಓದ್ತಾ ಇದ್ದಾಗ, ಎಲ್ಲಾನು ಕೂಡ ನಾವು ಚಿಂತೆ ಮಾಡ್ತಾ ಇರ್ತೀವಿ ಕೂತ್ಕೊಂಡಾಗ. ಇಲ್ಲ ಅಂದ್ರೆ ಮುಂದೆ. ಆಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯೋಚನೆ ಮಾಡ್ತಾ 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 ಈ ದಿನ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡಲ್ವೇ? ಚಿಂತೆ ಮಾಡ್ಕೊಂಡು ಏನ್ ಮಾಡ್ತೀವಿ ನಾವು?
ಎಲ್ಲೋ ಒಂದು ಮೂಲೆನಲ್ಲೋ ಒಂದು ಕೋಣೆನಲ್ಲೋ ಯಾರ ಜೊತೆನೂ ಮಾತಾಡಬಾರ್ದು, ಮುಖ ಎಲ್ಲ ಸಪ್ಪೆ ಮಾಡ್ಕೊಂಡು ಬೇಸರ ಮಾಡ್ಕೊಂಡು, ಹೌದಲ್ವಾ? ಎಲ್ಲ ಬೇಜಾರ್ ಮಾಡ್ಕೊಂಡು ಎಲ್ಲ ಮುಖ ಎಲ್ಲ ಕೆಲವೊಮ್ಮೆ ಅಳ್ತೀವಿ, ನಾವು ದುಃಖ ಮಾಡ್ಕೊಳ್ತೀವಿ, ಬೇಜಾರ್ ಮಾಡ್ಕೊಳ್ತೀವಿ, ನಮ್ಮನ್ನೇ ನಾವು ಬೈಕೊಳ್ತೀವಿ. ನಾನ್ ಸರಿಯಾಗಿದ್ದೀನಾ, ನಾನ್ ಯಾಕೆ ಈ ತರ ಮಾಡ್ದೆ ಅಂತ ನಮ್ಮನ್ನೇ ನಾವು ಬೈಕೊಂಡು ಕುತ್ಕೊಂಡಾಗ ಆ ದಿನದ ಕೆಲಸ ಏನ್ ಮಾಡ್ವಿ ನಾವು? ಈ ಚಿಂತೆನಲ್ಲಿ ಅಡಿಗೆ ಕೆಲಸ ಸರಿಯಾಗಿ ಮಾಡ್ತೀವಾ? ಮಾಡಲ್ಲ. ಓದ್ತಾ ಇದ್ರೆ ಓದೋ ಕೆಲಸ ಮಾಡ್ತೀವಾ? ಮಾಡಲ್ಲ. ಆಫೀಸ್ಗೆ ಹೋಗ್ತಾ ಇದ್ರೆ ಆಫೀಸ್ ಕೆಲಸ ಪ್ರಾಪರ್ ಆಗಿ ಮಾಡ್ತೀವಾ? ಮಾಡಲ್ಲ. ಯಾವ ಕೆಲಸನೂ ನಾವು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರಶಂಸೆ ನಮ್ಗೆ ಎಲ್ಲಿ ಬರುತ್ತೆ? ನಾವು ಮಾಡೋ ಕೆಲಸದಲ್ಲಿ ಸಕ್ಸಸ್ ಎಲ್ಲಿ ಬರುತ್ತೆ ನಮ್ಗೆ? ಆಗ ನಾವು ಚಿಂತೆಯನ್ನ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಳಗೆ ಒಂದು ನಂಬಿಕೆನೇ, ತನಗೆ ತಾನೇ ನಂಬಿಕೆ ಬರೋದಿಕ್ಕೆ ಪ್ರಾರಂಭ ಆಗುತ್ತೆ. ಚಿಂತೆಯನ್ನು ನಾವು ಬಿಟ್ಟಾಗ ನಮಗೆ ಮಾನಸಿಕ ಸ್ವಾತಂತ್ರ್ಯ ಸಿಗುತ್ತೆ. ನಮ್ಗೆ ಯಾವಾಗ್ಲೂ ನಾವು ಆ ಚಿಂತೆಯ ಕೆಳಗಡೆ ಕೂತ್ಕೊಂಡಾಗ ನಮ್ಮ ಮನಸ್ಸಿಗೆ ಸ್ವಾತಂತ್ರ್ಯವೇ ಇಲ್ಲ. ಬರೀ ಚಿಂತೆಗಳ ಗೂಡಲ್ಲಿ ಚಿಂತೆಗಳ ಜೊತೆಗೆ ವಾಸ ಮಾಡ್ತಾ ಇರ್ತೀವಿ ನಾವು. ಇವತ್ತೊಂದಿನಪ್ಪ ನಾನು ಫ್ರೀ ಆಗಿರ್ತೀನಿ, ಹಳೇದು ಬೇಡ ನಾಳೆದು ಬೇಡ, ಇವತ್ತೊಂದಿನ ನನ್ಗೆ ಏನಿದೆ, ಇವತ್ತು ಊಟ ಸಿಕ್ಕಿದ್ಯಾ, ಊಟ ಮಾಡ್ತೀನಿ, ಅಡಿಗೆ ಮಾಡ್ಬೇಕಾ, ಅಡಿಗೆ ಮಾಡ್ತೀನಿ ಖುಷಿ ಖುಷಿಯಿಂದ. ನಮಗೇನ್ ಕೆಲಸ ಕೊಟ್ಟಿದ್ಯೋ ಅದನ್ನ ಇವತ್ತು ಅಚ್ಚುಕಟ್ಟಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಎಷ್ಟು ಸ್ವತಂತ್ರರಾದ್ವಿ ಹೇಳಿ? ಮನಸ್ಸು ಎಷ್ಟು ಖುಷಿಯಾಗಿ ಏನಿರುತ್ತೋ ಆ ಕೆಲಸವನ್ನ ನಾವು ಮಾಡ್ತೀವಿ. ಅಚ್ಚುಕಟ್ಟಾಗಿ ನಾವು ಕೆಲಸ ಮಾಡ್ತು ಅಂತ ಹೇಳಿದ್ರೆ ನೀವ್ ಮಾಡೋ ಕೆಲ್ಸ ರಿಸಲ್ಟ್ ಬರುತ್ತಾ ಬರಲ್ವಾ? ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಬೇರೆಯವ್ರೆಲ್ಲ ನಿಮ್ಮ ಪ್ರಶಂಸೆ ಮಾಡ್ತಾರ ಮಾಡಲ್ವಾ? ಹೌದಲ್ವಾ? ನೋಡಿ, ಒಂದು ಸಣ್ಣ ಬದಲಾವಣೆ ನಮಗೆ ಎಷ್ಟು ದೊಡ್ಡದಾದಂತ ಫಲಿತಾಂಶವನ್ನ, ಆದ್ರೆ ಹಣ ಬೇಕು ಅಂದ್ರೆ ಹಣ, ಆರೋಗ್ಯ ಬೇಕು ಅಂದ್ರೆ ಆರೋಗ್ಯ, ನಮಗೆ ಏನ್ ಬೇಕು ಅದನ್ನ ತಂದ್ಕೊಡುತ್ತೆ ನಿಮ್ಗೆ. ಇದು ಎರಡನೇ ತತ್ವ. ಥರ್ಡ್ ಒನ್ ಏನು ಅಂತ ಹೇಳಿದ್ರೆ ಈ ಒಂದು ದಿನ ನಾನು ಕೃತಜ್ಞನಾಗಿರುತ್ತೇನೆ. ಕೃತಜ್ಞ ಅಂತ ಹೇಳಿದ್ರೆ ಧನ್ಯವಾದಗಳನ್ನ ಅರ್ಪಿಸೋದು ಅಥವಾ ಗ್ರಾಟಿಟ್ಯೂಡ್ ಅಂತ ಹೇಳ್ತಾರೆ ಇಂಗ್ಲಿಷ್. ಏನು ಅಂತ ಹೇಳಿದ್ರೆ ಎಷ್ಟೋ ಜನ ರಾತ್ರಿ ಮಲಗಿದ್ದು ಬೆಳಿಗ್ಗೆ ಹೇಳಲ್ಲ, ಸತ್ತೋಗಿರ್ತಾರೆ. ಆದ್ರೆ ನಾವ್ ಇವತ್ತು ಕಣ್ಬಿಟ್ಟು ಪ್ರಪಂಚ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಪರಮಾತ್ಮ ನಮ್ಗೆ ಬದುಕೋಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ಅಲ್ವಾ? ನೀವೆಷ್ಟೋ ದೇಶಗಳು ನೋಡಿರ್ಬೋದು. ಈಗ ಚಳಿ ಚಂಡಮಾರುತ ಎಲ್ಲ ಬಂದು ಎಷ್ಟು ಜನನ ಕೊಚ್ಕೊಂಡು ಹೋಗ್ತಾ ಇದೆ, ಹೌದಾ ಅಲ್ವಾ ಹೇಳಿ? ಅವರೆಲ್ಲರೂ ಎಷ್ಟು ಕಷ್ಟದಲ್ಲಿದ್ದಾರೆ, ನಾವು ಮಾತ್ರ ಎಷ್ಟು ಸೇಫ್ ಆಗಿದ್ದೀವಿ ಅಂತ ಹೇಳಿದ್ರೆ ಆ ಪರಮಾತ್ಮನ ಅನುಗ್ರಹ ನಮ್ಗಿದೆಯಾ ಇಲ್ವಾ? ನಾವು ಪರಮಾತ್ಮನ್ ಥ್ಯಾಂಕ್ಸ್ ಹೇಳ್ತಾ ಇದೀವ ನಾವು? ಎಷ್ಟೋ ಜನಕ್ಕೆ ಊಟನೇ ಇಲ್ಲ, ಆದ್ರೆ ನಾವು ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ನಮ್ ಮನ್ಸೇ ಎಲ್ಲಿರುತ್ತೋ, ಏನ್ ತಿಂದ್ವಿ ಅನ್ನೋದು ಗೊತ್ತಿಲ್ಲ, ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಹರಟೆ ಹೊಡ್ಕೊಂಡು ಏನು ಬಾಯಿಗೆ ಏನ್ ಸಿಗುತ್ತೆ ಅದನ್ನೆಲ್ಲ ಮುಕ್ಕಿ ಮುಕ್ಕಿ ತಿನ್ಕೊಂಡು 5 ನಿಮಿಷದಲ್ಲಿ ಊಟ ಮಾಡಿ ಮುಗಿಸ್ಬಿಟ್ಟಿರ್ತೀವಿ ನಾವು. ಆ ಒಂದು ಇಷ್ಟು ಅನ್ನವನ್ನ ಅಕ್ಕಿಯನ್ನ ಬೆಳೆಯೋದಿಕ್ಕೆ ಆ ರೈತ ಎಷ್ಟು ವರ್ಷ ತಗೊಂಡಿರ್ತಾನೆ ಹೇಳಿ? ಮಿನಿಮಮ್ ಅಂದ್ರೆ 6 ತಿಂಗಳು ಬೇಕು. ಎಲ್ಲೋ ಬೆಳೆದಿರೋದನ್ನ ತಗೊಂಡ್ ಬಂದು ಮಾರ್ಕೆಟಿಗೆ ಕೊಟ್ಟು, ಮಾರ್ಕೆಟ್ ಇಂದ ಯಾರು ಅಂಗಡಿ ಓನರ್ಗಳೆಲ್ಲ ತಮ್ಮ ಅಂಗಡಿಗಳಲ್ಲಿ ತಗೊಂಡ್ ಬಂದು ಅಲ್ಲಿಗೆ ನೀವ್ ಹೋಗಿ ದುಡ್ಡು ಕೊಟ್ಟು ಅದನ್ನ ತಗೊಂಡ್ ಬಂದು ಮನೆಯಲ್ಲಿ ಅದನ್ನ ಅಡಿಗೆ ಮಾಡೋಕೆ ಎಷ್ಟು ಸಮಯ ಬೇಕು ನೋಡಿ. ಇಷ್ಟೆಲ್ಲ ಸಹಕಾರವನ್ನ ಮಾಡಿದಂತವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವ? ನಮ್ಮ ಹತ್ರ ಎಷ್ಟು ಎಷ್ಟು ಸವಲತ್ತುಗಳನ್ನ, ಸೌಕರ್ಯಗಳನ್ನ ಆ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅನ್ಬಿಲೀವಬಲ್, ನಾವು ನಂಬಕ್ ಅಸಾಧ್ಯ. ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಒಂದ್ ಬಿಲ್ಗೆ ನೀರ್ ತರೋದಿಕ್ಕೆ 10 ಕಿಲೋಮೀಟರ್ 15 ಕಿಲೋಮೀಟರ್ ದೂರ ಹೋಗ್ತಾ ಇದ್ರು. ನಾವಿವತ್ತ ಕೆಲಸ ಮಾಡ್ತಾ ಇದೀವ? ಹೆಣ್ಮಕ್ಳು ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ ಆಗಿನ ಕಾಲದಲ್ಲಿ, ಈಗ ನಾವ್ ಎಷ್ಟು ಸ್ಕೂಲ್ಗೆ ಹೋಗ್ತಾ ಇದೀವಿ, ನಾವು ಎಷ್ಟು ಸ್ವತಂತ್ರ ಸಿಕ್ಕಿದೆ ನಮ್ಗೆ. ಅವತ್ತು ಮಾತಾಡ್ಬೇಕೆ ಅಂತ ಹೇಳಿದ್ರೆ ಹೆದರ್ಕೊಳ್ತಾರೆ, ಇವತ್ತು ಮಾತಾಡೋಕೆ ಮೊಬೈಲ್ ಇದೆ ನಮ್ಗೆ. ಅವತ್ತು ಸಿನಿಮಾ ನೋಡೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ರು ಅವತ್ತು. ಇವತ್ತು ಮನೆಯಲ್ಲೇ ಕೂತ್ಕೊಂಡು ಬೆಳಿಗ್ಗಿನ ಸಂಜೆವರೆಗೂ ನಾವು ಟಿವಿ ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ಬೋದು ನಾವು.
ಅಂದ್ರೆ ಎಂತ ಯುಗದಲ್ಲಿ ನಾವ್ ಇದೀವಿ ಅಂತ ಹೇಳಿದ್ರೆ, ಎಲ್ಲ ಸವಲತ್ತುಗಳಿರುವಂತ ಅಷ್ಟು ಒಂದು ಸುಂದರವಾದ ಸಮಯದಲ್ಲಿ ನಾವ್ ಇದೀವಿ. ಆದ್ರೆ ನಾವು ಭಗವಂತನ್ ಥ್ಯಾಂಕ್ಸ್ ಹೇಳ್ತಾ ಇದೀವ? ಆದ್ರೆ ನಾವೇನ್ ಮಾಡ್ತಾ ಇದೀವಿ? ನನ್ ಗಂಡ ಸರಿ ಇಲ್ಲ, ನನ್ ಗಂಡ ಇವತ್ತು ದುಡ್ಡು ಕೊಟ್ಟಿಲ್ಲ, ನನ್ ಮಕ್ಳು ಇವತ್ತು ಓದ್ತಾ ಇಲ್ಲ, ನನ್ ಮಕ್ಳು ಯಾಕೆ ಇವತ್ತು ನನ್ನ ಮೇಲೆ ಕೋಪ ಮಾಡ್ಕೊಂಡ, ಇವತ್ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಕೆಲಸ ಇಲ್ಲ, ನನ್ನ ಹತ್ರ ಆರೋಗ್ಯ ಇಲ್ಲ, ನನ್ನ ಹತ್ರ ಅವ್ರು ಮಾತಾಡಿಲ್ಲ, ಪಕ್ಕದ ಮನೆಯವ್ರು ಮಾತಾಡಿಲ್ಲ, ಇವ್ರು ದ್ವೇಷ ಮಾಡ್ಕೊಂಡು ಬರೀ ಎಲ್ಲರ ಮೇಲೂ ಕಂಪ್ಲೇಂಟ್ 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 ಮಾಡಿದೆ. ಇರೋದನ್ನ ಬಿಟ್ಟು ನಮ್ಮ ಹತ್ರ ಏನ್ ಬೇಡವೋ ಅದ್ರ ಬಗ್ಗೆ ನಾವು ಪ್ರಾಮಾಣಿಕ ಕೃತಜ್ಞತೆ ನಮ್ಗೆ ಇಲ್ಲ. ಒಂದು ಇವತ್ತು ಏನ್ ಸಿಕ್ಕಿದೆಯೋ ಆ ಪರಮಾತ್ಮ ನಮಗ್ ಏನ್ ಕೊಟ್ಟಿದನೋ ಥ್ಯಾಂಕ್ ಯು ಅಂತ ಒಂದು ಧನ್ಯವಾದವನ್ನ ನಾವು ಹೇಳ್ಕೊಳ್ತಾ ಬಂತು ಅಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟು ಪರಿವರ್ತನೆ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸಂಬಂಧಗಳೆಲ್ಲವೂ ಕೂಡ ಬದಲಾವಣೆಗಳಾಗುತ್ತೆ. ಯಾರು ನೋಡಿದ್ರು ಕೂಡ ನಮ್ಗೆ ಖುಷಿ ಆಗುತ್ತೆ. ಮತ್ತೆ ಯಾವುದೇ ವಸ್ತುಗಳನ್ನ, ಊಟ ಇರ್ಲಿ, ಒಂದ್ ಕಡಿಮೆ ಇರ್ಲಿ, ಒಂದ್ ಹೆಚ್ಚಿರ್ಲಿ, ಸಂತೋಷ ನಮ್ಮ ಒಳಗಡೆ ಬರುತ್ತೆ. ಎಷ್ಟೋ ಜನಕ್ಕೆ ಊಟ ಇಲ್ಲ, ಇವತ್ತು ನನ್ಗೆ ಊಟ ಕೊಟ್ಟಿದ್ಯಾ. ಎಷ್ಟೋ ಜನಕ್ಕೆ ಸ್ನೇಹಿತರಿಲ್ಲ, ನನಗೆ ಸ್ನೇಹಿತರಿದ್ದಾರೆ. ಎಷ್ಟೋ ಜನಕ್ಕೆ ಮದುವೆ ಆದ ತಕ್ಷಣನೇ ಗಂಡ ಸತ್ತೋಗಿರ್ತಾರೆ, ಇವತ್ತು ನನ್ ಗಂಡ ಇದ್ದಾರೆ, ಮಕ್ಳಿದ್ದಾರೆ, ಹೆಂಡತಿ ಇದ್ದಾರೆ, ಕುಟುಂಬ ಅನ್ನೋದಿದೆ ನನಗೆ ಅಂತ ಎಷ್ಟು ಕೃತಜ್ಞತೆ ಹೇಳ್ಬೇಕಲ್ವಾ ನಾವು? ಅವಾಗ ನಮ್ಮೊಳಗೆ ಸಂತೋಷ ಬರೋದಿಕ್ಕೆ ಪ್ರಾರಂಭ ಆಗುತ್ತೆ. ಒಂದು ಸಣ್ಣ ಪರಿವರ್ತನೆ ನೋಡಿ ನಮ್ಮಲ್ಲಿ ಎಷ್ಟು ಬದಲಾವಣೆಗಳನ್ನ ತಂದುಕೊಡುತ್ತೆ ನಮ್ಗೆ. ಮತ್ತೆ ಈ ಒಂದು ದಿನ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ, ನಿಮಗೆ ಏನ್ ಸಿಕ್ಕಿದೆಯೋ ಆ ಕೆಲಸವನ್ನ, ಏನ್ ಹೇಳ್ತಾರೆ ಗೊತ್ತಾ, ಕಸ ಗುಡ್ಸೋದನ್ನು ಕೂಡ ನೀವು ಇಡೀ ಪ್ರಪಂಚದಲ್ಲೇ ಯಾರು ಮಾಡದೇ ಇರುವಂಗೆ ದಿ ಬೆಸ್ಟ್ ಆಗಿ ನೀವು ಮಾಡಿದ್ರೆ ಇಡೀ ಪ್ರಪಂಚ ನಮ್ಮನ್ನ ಗುಡ್ಸುತ್ತೆ. ಹೌದಲ್ವೇ ಹೇಳಿ? ಸರ್ವಶ್ರೇಷ್ಠವಾಗಿ ನಮ್ ಕೈಲಿ ಏನ್ ಕೆಲಸ ಇದೆಯೋ ಅದನ್ನ ನಮ್ಮ ತಂದೆ ತಾಯಿ ನೀವು ನೋಡಿರ್ಬೋದು, ಅವ್ರಿಗೆ ಯಾವುದೇ ರೀತಿಯಾದಂತಹ ಕಾಂಪಿಟೇಷನ್ ಇರ್ಲಿಲ್ಲ. ಪಕ್ಕದ ಮನೇಲಿ ಓದಿದಾರಂತೆ, ನನ್ನ ಮಗನು ಓದ್ಬೇಕು, ಅವ್ರು ಶ್ರೀಮಂತರಾಗಿದಾರಂತೆ, ನಾವು ಶ್ರೀಮಂತರಾಗ್ಬಿಡ್ಬೇಕು. ಹೌದಲ್ವಾ? ನಮ್ಮ ಅಜ್ಜಿಗಳನ್ನ ನೋಡಿದೀವಿ, ನಮ್ ತಾತ ನೋಡಿದೀವಿ, ದೊಡ್ಡಪ್ಪ, ನಮ್ ಕುಟುಂಬದಲ್ಲಿ ಒಂದು 2-3 ಜನರೇಷನ್ ನೋಡಿದೀವಿ ನಾವು. ಹೌದಲ್ವಾ? ಅವ್ರು ಎಷ್ಟು ಖುಷಿಯಾಗಿದ್ರು ಹೇಳಿ. ಅಂತಂದ್ರೆ ಅವ್ರ ಕೆಲಸವನ್ನ ಅವರು ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ ಆಟೋಮ್ಯಾಟಿಕಲಿ ಏನಾಗ್ತಾ ಇತ್ತು, ಅವರಿಗೆ ಏನ್ ಬರ್ಬೇಕು ಅದೆಲ್ಲವೂ ಕೂಡ ತನಗ್ ತಾನೇ ಹುಡ್ಕೊಂಡ್ ಬರ್ತಾ ಇತ್ತು. ಪ್ರಾಮಾಣಿಕವಾದಾಗ ಏನಾಗ್ತಿವೆ, ನಮ್ಗೆ ನಮ್ಮ ಗಮನ ಒಂದೇ ಕಡೆ ಇರುತ್ತೆ. ಹೆಚ್ಚು ಶ್ರಮ ಪಡ್ತೀವಿ ನಾವು. ನಮಗೆ ನಮ್ಮ ಕೆಲಸದ ಮೇಲೆ ಅಥವಾ ನಮ್ಮ ಮೇಲೆ ಒಂದು ಮೌಲ್ಯ ಜಾಸ್ತಿ ಆಗುತ್ತೆ. ಎಷ್ಟು ನಮಗೆ ನಾವ್ ಮಾಡ್ತಿರೋ ಕೆಲಸದ ಮೇಲೆ ನಮಗೆ ತುಂಬಾ ಖುಷಿ ಬಂದ್ಬಿಡುತ್ತೆ. ನಮ್ಮಲ್ಲಿ ನಿಷ್ಠೆ ಬರೋದಿಕ್ಕೆ ಪ್ರಾರಂಭ ಆಗುತ್ತೆ, ತೃಪ್ತಿ ಆಗುತ್ತೆ. ನಮ್ಗೆ ಒಂದು ಭಕ್ತಿ ಕೆಲಸವನ್ನ ನಾವು ಆ ಪರಮಾತ್ಮನ ಪೂಜೆ ಮಾಡ್ದಂಗೆ ನಾವು ಕೆಲಸವನ್ನ ಮಾಡ್ತೀವಿ. ನಾವು ಈ ಕೆಲಸ ಆ ಪರಮಾತ್ಮನಿಗೆ ನಾನು ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿದಾಗ, ನೀವು ಮಾಡಿರುವಂತ ಕೆಲಸಕ್ಕೆ ನಿಮ್ಗೆ ಹಣ ಬರುತ್ತಾ ಬರಲ್ವಾ? ಸಮೃದ್ಧಿ ಬರುತ್ತಾ ಬರಲ್ವಾ ಹೇಳಿ? ನೀವು ಬೆಳೆ ಬೆಳಿತೀರ ಅಂದ್ರೆ ಬೆಳೆ ಬರಲ್ವಾ? ನೀವು ಹಾಲ್ ಕರಿತೀರಾ ಅಂದ್ರೆ ಹಾಲ್ ಬರಲ್ವಾ? ನೀವು ಮನೆ ಕೆಲಸ ಮಾಡ್ತೀರಂದ್ರೆ ಮನೆ ಕೆಲಸದಿಂದ ನಮ್ಗೆ ಎಲ್ಲರೂ ಖುಷಿ ಪಡಲ್ವಾ? ನೀವು ಆಫೀಸಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳಿ ನಿಮ್ಗೆ ಗೌರವ ಸಿಗಲ್ವಾ? ಸಮೃದ್ಧಿ ತನಗೆ ತಾನೇ ನಮ್ಮನ್ನ ಹುಡ್ಕೊಂಡು ಬರುತ್ತೆ. ಅಷ್ಟು ಅದ್ಭುತವಾಗಿ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ಕೊನೆಯದೇನು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಕರುಣಾಮಯಿಯಾಗಿರ್ತೀನಿ. ಪ್ರಾಣಿ ಪಕ್ಷಿ ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಅಂತಲ್ಲ, ಕಷ್ಟದಲ್ಲಿ ಯಾರಿದಾರೋ ಅಥವಾ ನಮ್ಮ ಮುಂದೆ ಯಾರಿರ್ತಾರೋ ಅವರಿಗೆ ನಾವು ಪ್ರೀತಿಯಿಂದ ಮಾತಾಡ್ಸೋದು, ಎಲ್ಲರನ್ನು ಕೂಡ ಏಕತೆಯಿಂದ ಒಂದು ಮುಗುಳ್ನಗೆನ ಯಾವಾಗ್ಲೂ ನಾವು ಮುಖದಲ್ಲಿ ಇಟ್ಕೊಂಡು, ನಾನ್ ಭೇಟಿ ಮಾಡುವಂತವ್ರೆಲ್ಲರೂ ಕೂಡ ಪರಮಾತ್ಮರೇ, ಎಲ್ಲರೂ ಒಳ್ಳೆಯ ವ್ಯಕ್ತಿಗಳೇ. ನಗೋದಿಕ್ಕೆ ಎಷ್ಟಪ್ಪ ದುಡ್ಡು ಕೊಡ್ಬೇಕು ನಾವು? ನಗೋದಿಕ್ಕೆ ಯಾರು ಖರ್ಚು ಮಾಡ್ಬೇಕಾ ಹೇಳಿ? ಯಾವಾಗ್ಲೂ ಮುಖ ಗಂಟಾಕೊಂಡು, ಯಾವಾಗ್ಲೂ ಬೇಸರ ಮಾಡ್ಕೊಂಡು
ದ್ವೇಷ ತುಂಬಿಕೊಂಡು ಯಾರಿಗೆ ಲಾಸ್ ಆಗ್ತಾ ಇರೋದು ಅಲ್ವಾ? ಸೊ ನಮ್ಮೊಳಗಡೆ ನಾವು ಎಲ್ಲರ ಮೇಲೆ ನಾವು ಪ್ರೀತಿಯನ್ನ, ಒಂದು ಗೌರವವನ್ನ, ಆ ಕರುಣೆಯನ್ನ ನಮ್ಮೊಳಗಡೆ ಇದ್ದಾಗ ಏನಾಗುತ್ತೆ ಗೊತ್ತಾ? ನಮ್ಮಲ್ಲಿ ಏಕತೆಯ ಭಾವ ಜಾಗೃತ ಆಗುತ್ತೆ. ನಮ್ಮ ಹೃದಯ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಇಡೀ ವಿಶ್ವದ ಮೇಲೆ ನಮ್ಗೆ ಪ್ರೀತಿ ಗೌರವ ಬರುತ್ತೆ ನಮ್ಗೆ. ಸೊ ನೋಡಿ, ಇದು ಮುಖ್ಯವಾಗಿರುವಂತಹ 5ನೆಯ ಒಂದು ತತ್ವ. ನಮಗೆ ಅರಿವಿಲ್ಲದ ಹಾಗೆ ನೋಡಿ, ನಮ್ಮಲ್ಲೇ ನಾವು ಸಣ್ಣ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ತಾ ಬಂದು ಅಂತ ಹೇಳಿದ್ರೆ, ನಮ್ಮ ಚಕ್ರಗಳು, ನಾವು ಹೇಳೋದು ಬೇಡ, ಕೇಳೋದು ಬೇಡ, ಆ ಶಕ್ತಿಗಳು ತನಗೆ ತಾನೇ ಆಕ್ಟಿವೇಶನ್ ಆಗಕ್ಕೆ ಪ್ರಾರಂಭ ಆಗುತ್ತೆ. ಶಕ್ತಿಗಳು, ಎನರ್ಜಿಯ ಸೆಂಟರ್, ಕೇಂದ್ರಗಳು ಆಕ್ಟಿವೇಶನ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಆಭಾ ಮಂಡಲ ತನಗೆ ತಾನೇ ಆಕ್ಟಿವೇಶನ್ ಆಗುತ್ತೆ. ಸಿಂಪಲ್ ಆಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಭೂತಕಾಲದನ್ನ ನಾವು ಬದಲಾಯಿಸಕ್ಕಾಗಲ್ಲ. ನಡೆದೋಗಿದೆ ಘಟನೆ, ಅದು ಆಗೋಗಿದೆ. ನಿಮ್ಗೆ ನೋವು ಆಗಿದೆ, ನಮ್ಗೆ ದುಃಖನೂ ಆಗಿದೆ, ನಮ್ಗೆ ಲಾಸ್ ಆಗಿದೆ, ನಮ್ಗೆ ಬೇಸರ ಆಗಿದೆ, ಅವಮಾನಗಳಾಗಿದೆ, ಇಲ್ಲ ಅಂತ ನಾವು ಹೇಳೋಲ್ಲ. ಅದೆಲ್ಲವೂ ಕೂಡ ಆಗಿದೆ. ಆದಾಗ ನಾವೇನ್ ಮಾಡ್ಬೇಕು? ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ಹೌದು, ನನಗೆ ಅವಮಾನಗಳು ಆಗಿದೆ. ಆಗಿರೋದ್ರಿಂದ ನಾವ್ ಏನ್ ಕಲ್ತ್ವಿ? ಏನಾದ್ರೂ ಒಂದ್ ಕಲ್ತಿರ್ಬೇಕಲ್ಲ ನಾವು. ಇಲ್ಲಾಂದ್ರೆ ನೀವೇನ್ ಮಾಡ್ತಾ ಇದ್ವಿ? ನಾವು ಅದೇ ತಪ್ಪು ದಾರಿನಲ್ಲಿ ನಾವು ನಡೀತಾ ಇದ್ವಿ ಅಲ್ವಾ? ಆ ಪರಮಾತ್ಮ ನಮ್ಗೆ ಪರಿಸ್ಥಿತಿಗಳನ್ನ ಏನಕ್ಕೆ ಕೊಡ್ತಾನೆ ಅಂತ ಹೇಳಿದ್ರೆ, ನಾವು ಎಷ್ಟು ಜವಾಬ್ದಾರಿಯಿಂದ, ಎಷ್ಟು ಜಾಗೃತರಾಗಿ ನಾವು ಆ ಪರಿಸ್ಥಿತಿಯನ್ನ ನಾವು ಹ್ಯಾಂಡಲ್ ಮಾಡ್ತೀವಿ, ಆ ಪರಿಸ್ಥಿತಿಗಳಲ್ಲಿ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದು. ನಾವು ಯಾರಿಗೂ ಉತ್ತರ ಕೊಡುವ ಹಾಗಿಲ್ಲ. ಆ ಪರಮಾತ್ಮನಿಗೆ ನಾವು ನಮ್ಮ ಕೆಲಸ ಮೆಚ್ಚುಗೆ ಆಗ್ಬೇಕು ಅಂತ ಹೇಳಿದ್ರೆ, ಪರಮಾತ್ಮ ಯಾರು? ಪರಮ ಆತ್ಮ, ಸರ್ವೋಚ್ಚವಾಗಿರುವಂತ ಆತ್ಮ ಪರಮಾತ್ಮ. ಆ ಆತ್ಮನಿಂದ ಬಂದಂತವ್ರು ಯಾರು? ನಾವು ಕೂಡ ಒಂದು ಆತ್ಮ ಅಲ್ವಾ? ಸೊ ಹಾಗಾಗಿ ನಾವು ಈ 5 ತತ್ವಗಳನ್ನ ಪ್ರತಿದಿನ ಹೇಗೆ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ, ಜಸ್ಟ್ ನಾವು ಹಾಸಿಗೆ ಮೇಲೆ ಎದ್ದ ತಕ್ಷಣ ನಾವೇನ್ ಮಾಡ್ತೀವಿ? ಕೈಯನ್ನ ನೋಡ್ಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ನಾವು ಇದರ ಪ್ರಾರ್ಥನೆಯನ್ನ ಮಾಡ್ತೀವಿ. ಅಥವಾ ನೀವು ನಿಮ್ಮ ಪದ್ಧತಿ ಹೇಗಿರುತ್ತೋ ಹಾಗೆ ನೀವು ಮಾಡ್ಕೊಂಡಾದ ತಕ್ಷಣ ಈ ಒಂದು ಮಂತ್ರವನ್ನ ನೀವು ಹೇಳ್ಕೊಳ್ತಾ ಬನ್ನಿ. ಪರಮಾತ್ಮ, ಗುರುಗಳು, ನಿಮ್ಗೆ ಯಾರ ಮೇಲೆ ನಂಬಿಕೆ ಇರುತ್ತೆ ಅವರಿಗೆ, ನಾನು ಇವತ್ತೊಂದು ದಿನ, ಆದಷ್ಟು ನಾನು ಇವತ್ತೊಂದು ದಿನ ಕೋಪ ಮಾಡ್ಕೊಳ್ಳಲ್ಲ, ನಾನು ಚಿಂತೆ ಮಾಡಲ್ಲ, ನಾನು ಕೃತಜ್ಞನಾಗಿರ್ತೇನೆ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ, ನಾಳೆ ನೋಡ್ಕೊಳ್ಳೋಣ, ನಾಳೆ ಬೇಕಿಲ್ಲ ನಮ್ಗೆ ನಾಳೆ ಚಿಂತೆ, ಇವತ್ತೊಂದು ದಿನ ನಾನು ಎಲ್ಲರ ಮೇಲೂ ಪ್ರೀತಿಯಿಂದ ನನ್ನ ಮುಖದಲ್ಲಿ ಮಂದ ನಗುವಿನ ತುಂಬಿಸ್ಕೊಂಡು ಸ್ವಲ್ಪ ದಿನ ಕಾಟಾಚಾರಕ್ಕಾದ್ರೂ ನಗ್ತಾ ಬನ್ನಿ. ಅದು ನಮ್ಗೆ ಅಭ್ಯಾಸ ಆಗುತ್ತೆ. ಯಾಕಂದ್ರೆ ನಗುನೇ ಮರ್ತು ಬಿಟ್ಟಿದೀವಿ ನಾವು. ಸೊ ಮುಖದಲ್ಲಿ ಒಂದು ಮುಗುಳ್ನಗೆಯನ್ನ ಇಟ್ಕೊಂಡು ಇದನ್ನ ನೀವು ಪ್ರತಿದಿನ ನೀವು ಸಾಧನೆ ಮಾಡಿದ ಹಾಗೆ 21 ದಿನಗಳ ಕಾಲ ಫಾಲೋ ಮಾಡ್ತಾ ಬನ್ನಿ. ಯಾಕೆ ಅಂತ ಹೇಳಿದ್ರೆ, ಒಂದು ಪರಿವರ್ತನೆ ಆಗೋದಕ್ಕೆ ನಮ್ಮ ಮನಸ್ಸಿಗೆ ಸಮಯ ಎಷ್ಟಾಗುತ್ತೆ ಗೊತ್ತಾ? 21 ದಿನಗಳು ಬೇಕಾಗುತ್ತೆ. ಆಮೇಲೆ ನೀವು ಬೇಡ ಅಂದ್ರೂ ಕೂಡ ಮನಸ್ಸು ಅದನ್ನೇ ಸ್ವೀಕಾರ ಮಾಡ್ಕೊಳ್ತಾ ಬರುತ್ತೆ. ಹಾಗಾಗಿ ಇದನ್ನ ನೀವು ಫಾಲೋ ಮಾಡ್ಕೊಳ್ತಾ ಬಂತು ಅಂದಾಗ ನಾವೇನ್ ಮಾಡ್ತೀವಿ? ಸಂಪೂರ್ಣವಾಗಿ ಆ ಒಂದು ದಿನವನ್ನ ನಾವು ಜೀವಿಸ್ತೀವಿ. ಆನಂದವಾಗಿರ್ತೀವಿ, ಸಂತೋಷವಾಗಿರ್ತೀವಿ, ಪ್ರೀತಿಯಿಂದ ಇರ್ತೀವಿ, ಎಲ್ಲರ ಜೊತೆಗೂ ನಾವು ನಮ್ಮ ಸಂಬಂಧಗಳೆಲ್ಲ ಚೆನ್ನಾಗಿರುತ್ತೆ ಅಂತಂದಾಗ ಏನಾಗುತ್ತೆ? ನಮ್ಮ ವರ್ತಮಾನ ಕಾಲ ಅಂದ್ರೆ ಈ ಕ್ಷಣದಲ್ಲಿ ನಾವು ಜೀವಿಸ್ತಿದೀವಿ. ನಾವು ಈಗ ಲಿವಿಂಗ್ ಇನ್ ದ ಪ್ರೆಸೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಈ ಒಂದು ದಿನ
ಈ ಒಂದು ಕ್ಷಣದಲ್ಲಿ ನಾವು ಜೀವನ ಮಾಡ್ತು ಅಂತ ಹೇಳಿದ್ರೆ, ಈ ಒಂದು ಕ್ಷಣವನ್ನ ನೀವು ಇವತ್ತೊಂದ್ ದಿನ ನೀವು ಅದ್ಭುತವಾಗಿ ಅದನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಫ್ಯೂಚರ್ ಬದಲಾಯ್ತಲ್ಲ, ಭವಿಷ್ಯ. ನಾಳೆ ನೀವು ನಿಮ್ ಭವಿಷ್ಯ ನೀವೇ ಬರ್ಕೊಂಡ್ರಿ ಅಲ್ವಾ. ನಾಳೆ ನಾಳೆ ಭವಿಷ್ಯವನ್ನ ನಾವೇ ಬರ್ಕೊಳ್ತಾ ಇದ್ದೀವಿ. ನಾಳೆ ಭವಿಷ್ಯವನ್ನ ಹಾಳು ಮಾಡ್ಕೊಂಡವ್ರು ಯಾರು? ನಾವೇ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು, ರೋಗ ತರಿಸ್ಕೊಂಡು, ಕಾಯಿಲೆ ತಂದ್ಕೊಂಡು, ಮನೆಯವ್ರಿಗೆಲ್ಲೆಲ್ಲ ಬೈಕೊಂಡು, ಮುಖ ಎಲ್ಲ ಊದಿಸ್ಕೊಂಡು, ಎಲ್ಲೋ ಒಂದ್ ಯಾರ ಜೊತೆಗೂ ಮಾತಾಡೋದ್ ಬೇಡ ಅಂತ ರೂಮಲ್ಲಿ ಕೂತ್ಕೊಂಡು ಅಳೋದು. ನಾವೇ ನಮ್ಮ ನಾಳೆಯ ಭವಿಷ್ಯವನ್ನ ನಾವೇ ಹಾಳು ಮಾಡ್ಕೊಂಡ್ವಿ. ನಾಳೆ ಭವಿಷ್ಯವನ್ನ ನಾವೇ ಬರ್ಕೊಳ್ಬಹುದು. ನಾಳೆಯ ಭವಿಷ್ಯವನ್ನ ನಾವು ಕೂಡ ಹಾಳು ಮಾಡ್ಕೊಳ್ಬಹುದು. ಯಾವಾಗ? ಲಿವಿಂಗ್ ಇನ್ ದ ಪ್ರೆಸೆಂಟ್. ಈ ಒಂದು ದಿನವನ್ನ ನಾವು ಸ್ವರ್ಗದಂತೆ ಅದ್ಭುತವಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಗ್ತಾ ಬಂದ್ಬಿಡ. ದಿನ ಚಿಂತೆ ಮಾಡ್ಕೊಂಡು ಕಳಿಯೋ ಬದ್ಲು, ಹಾಳು ಮಾಡ್ಕೊಳ್ಳೋ ಬದ್ಲು ಇವಾಗ ಖುಷಿಯಾಗಿರೋಣ. ಬರೋದೆಲ್ಲ ಬರ್ಲಿ ಬಿಡಿ, ಹೌದಲ್ವಾ? ಬರುತ್ತೆ, ಒಂದ್ ಸಮಸ್ಯೆ ಆದ್ಮೇಲೆ ಇನ್ನೊಂದ್ ಬರುತ್ತೆ. ಅದಕ್ಕೇನ್ ಮಾಡಕ್ಕಾಗತ್ತೆ? ಬಂದಾಗ ನಾವ್ ಅದಕ್ಕೇನ್ ಮಾಡ್ಬೇಕು? ಆಟೋಮ್ಯಾಟಿಕಲಿ ಆ ಶಕ್ತಿ, ಆ ಎನರ್ಜಿ, ಅದನ್ನ ಫೇಸ್ ಮಾಡುವಂತ ತಾಕತ್ತು ಆ ಪರಮಾತ್ಮ ಕೊಟ್ಟೇ ಕೊಡ್ತಾನೆ ನಿಮ್ಗೆ. ಹೌದಲ್ವಾ ಹೇಳಿ? ಈಗ ನಮ್ಮ ಮನೆಗಳಲ್ಲಿ ನಮ್ಗೆ ಗೊತ್ತಿಲ್ದೇನೆ ಕೆಲವೊಮ್ಮೆ ಸಾವುಗಳಾಗ್ಬಿಡುತ್ತೆ. ಸಡನ್ ಆಗಿ ತೊಂದರೆಗಳು ಬಂದ್ಬಿಡುತ್ತೆ. ಸಡನ್ ಆಗಿ ಆಪರೇಷನ್ ಬಂದ್ಬಿಡುತ್ತೆ. ಅವಾಗ ನಾವ್ ಏನ್ ಮಾಡ್ತೀವಿ? ನಾವು ಅದನ್ನ ಫೇಸ್ ಮಾಡ್ತೀವ ಮಾಡಲ್ವಾ? ಹೌದಲ್ವಾ ಹೇಳಿ? ಸುಮ್ನೆ ಕೈ ಕೊಟ್ಕೊಂಡು ಕೂತ್ಕೊಬಿಡ್ತೀವ ನಾವು? ಇಲ್ಲ. ಅಂದ್ರೆ ಪರಿಸ್ಥಿತಿಗಳು ಬರುತ್ತೆ, ಆದ್ರೆ ನಾವ್ ಅದನ್ನ ಜಾಣ್ಮೆಯಿಂದ, ಕೂಗಾಡೋ ಬದಲು ಸ್ವಲ್ಪ ತಾಳ್ಮೆಯಿಂದ, ಸ್ವಲ್ಪ ಮನಸ್ಸಿಗೆ ಶಾಂತಿಯನ್ನ ಕೊಟ್ಟು ಈ ಮುಂದೆ ಏನ್ ಮಾಡ್ಬೋದು ಅಂತ ನಾವ್ ಯೋಚನೆ ಮಾಡ್ತು ಅಂದ್ರೆ ಸಮಸ್ಯೆಗೆ ಪರಿಹಾರ ನಮ್ಗೆ ಸಿಗುತ್ತೆ. ನಾವು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಬದುಕುವ ಕಲೆಯನ್ನ ನಾವು ಕಲ್ತ್ಕೊಳ್ತೀವಿ, ಜೀವಿಸುವ ಕಲೆಯನ್ನ ನಾವು ಕಲ್ತ್ಕೊಳ್ತಾ ಇದ್ದೀವಿ. ಆದ್ರೆ ಇವತ್ತು ನಾವು ಜೀವಿಸೋದನ್ನೇ ಮರ್ತು ಬಿಟ್ಟಿದೀವಿ, ನಾವು ಬದುಕೋದನ್ನೇ ಮರ್ತು ಬಿಟ್ಟಿದೀವಿ ನಾವು. ಸೊ ಈ ಒಂದು ಸಣ್ಣ ಬದಲಾವಣೆಗಳನ್ನ ಪ್ರತಿದಿನ ಅಂದ್ರೆ ಅವಲೋಕನೆ ಮಾಡ್ತಾ ಇರ್ಬೇಕು. ಬರುತ್ತೆ ಇವತ್ತು ಕೋಪ, ಇವತ್ತು ಹೇಳ್ಕೊಂಡಿರ್ತೀರಾ, ಆದ್ರೂ ಕೋಪ ಬಂದ್ಬಿಡುತ್ತೆ. ಅಯ್ಯೋ ಇವತ್ ನಾನ್ ತಪ್ಪು ಮಾಡಿದ್ನಲ್ಲ, ಸೊ ನಾಳೆ ಅದನ್ನ ತಿದ್ಕೊಳ್ಳೋಣ ಅಂತೇಳಿ ಆ ತಿದ್ದುಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡ್ಕೊಳ್ಬೇಕು. ಆ ಪರಿವರ್ತನೆ ನಾವು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪುನಃ ಪುನಃ ತಪ್ಪನ್ನ ನಾವು ಮಾಡಬಾರ್ದು. ನೋಡಿ, ಈ ಎಲ್ಲ ವಿಷಯಗಳನ್ನೇ ನಮ್ಮೆಲ್ಲ ಗುರು ಪರಂಪರೆ ಎಲ್ಲ ದೊಡ್ಡವರೆಲ್ಲ ಕಾಯಕವೇ ಕೈಲಾಸ, ದಯೇ ಧರ್ಮದ ಮೂಲವಯ್ಯ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರ್ಲಿ. ನೋಡಿ, ಒಂದೇ ಒಂದು ಸಾಲುಗಳಲ್ಲಿ ವಸುದೈವ ಕುಟುಂಬಕಂ. ಹೌದಲ್ವ? ಎಲ್ಲರಿಗೂ ಕೈ ಮುಗಿಯೋದು, ಎಲ್ಲರನ್ನು ಪ್ರೀತಿಯಿಂದ ಮಾತಾಡ್ಸೋದು. ನಮ್ಮ ರೂಢಿನಲ್ಲಿ ಅದು ಬಂದಿತ್ತು. ಅದೆಲ್ಲ ನಾವು ಮರಿತಾ ಬಂದ್ಬಿಡ್ತಾ ಇದ್ದೀವಿ. ಸೊ ಅದನ್ನ ಮರಿದೇನೆ ಮತ್ತೆ ನಾವು ನಮಗಾಗಿ, ನಮ್ಮ ಸಂತೋಷಕ್ಕಾಗಿ, ಹೌದಲ್ವಾ? ನಮ್ಮ ಮುಖದಲ್ಲಿನ ಮಂದಹಾಸಕ್ಕೆ ನಾವೇ ಜವಾಬ್ದಾರಾಗಿರ್ತೀವಿ ಅಲ್ವಾ? ನಾವು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ ಪರಿಸರ ಆಗಿರ್ಬೋದು, ನಮ್ ಸುತ್ತಮುತ್ತ ಇರೋರಾಗಿರ್ಬೋದು, ಆಟೋಮ್ಯಾಟಿಕಲಿ ಎಲ್ಲರೂ ಕೂಡ ಏನಾಗಿರ್ತಾರೆ? ಚೆನ್ನಾಗಿರ್ತಾರೆ. ನೀವೇ ದುಃಖದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ ಪಕ್ಕದಲ್ಲಿರೋರ್ಗೆ ನೀವೇನ್ ಕೊಡ್ತೀರಾ? ನೀವು ಅವ್ರಿಗೂ ದುಃಖನೇ ಅಲ್ವಾ ಕೊಡೋದು ನಾವು? ಹೌದ್ಲಿ? ಅವ್ರಿಗೆ ಸಮಾಧಾನ ಮಾಡಕ್ಕಾದ್ರೂ ನಮ್ ಕೈಲಿ ಆಗುತ್ತಾ? ಇಲ್ಲ. ಸೊ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪಾಸ್ಟ್ ನ ಬದಲಾಯಿಸಕ್ಕಾಗಲ್ಲ. ಸೊ ಅದನ್ನ ಒಪ್ಕೊಂಡು ನಾವು ಈ ಒಂದು ಆ ರೇಖಿಯ ಈ ಪಂಚತತ್ವಗಳನ್ನ ಫಾಲೋ ಮಾಡ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಆಭಾ ಮಂಡಲ ನಮಗೆ ಅರಿವಿಲ್ಲದ ಹಾಗೆ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಬರುತ್ತೆ. ಸೊ ಈ ದಿನದಲ್ಲಿ ನಾವು ಡೀಟೇಲ್ ಆಗಿ ನಾವು ಈ ವಿಷಯಗಳನ್ನ ಸಂಪೂರ್ಣವಾಗಿ ತುಂಬಾ ಸರಳವಾಗಿ ನಾನು ಹೇಳಿದ್ದೀನಿ. ತುಂಬಾ ಈಸಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ಲಿ ಅಂತ ಹೇಳಿ, ಎಲ್ಲರಿಗೂ ಕೂಡ ಅರ್ಥ ಆಗಿದೆ. ಸೊ ಒಳ್ಳೇದಾಗ್ಲಿ. ಏನಾದ್ರು ಡೌಟ್